ನಮಸ್ತೆ, ನಾನಿದ್ದೀನಿ ನಮ್ಮ ಮೈಸೂರು ರೈಲ್ವೆ ಸ್ಟೇಷನ್. ಎಲ್ಲಿಗೆ ನಮ್ಮ ಪಯಣ ಅಂತ ಕೇಳ್ತೀರಾ? ಬನ್ನಿ, ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ನಾವು ಅಂದ್ಕೊಂಡಿದ್ದ ಟೈಮಿಗೆ ಟ್ರೈನ್ ಬಂತು. ಟ್ರೈನ್ ಹತ್ತಿ ನಾವೊಂದು 4 ಜನ ಫ್ರೆಂಡ್ಸ್ ಇಲ್ಲಿಂದ ಹೊರಟು. ನಾವಿದ್ದಿದ್ದು 6 ಜನ ಫ್ರೆಂಡ್ಸು. ಅದರಲ್ಲಿ 4 ಜನ ಆಲ್ರೆಡಿ ನಾವು ಮೈಸೂರಿಂದ ಹತ್ತಿದ್ದು. ಇನ್ನಿಬ್ಬರು ಬರೋಕ್ಕಿದ್ರು, ಅದು ಬೆಂಗಳೂರಿಂದ, ಅದು ಮಾಲ್ತೇಶನ್ ಅಂತ. ಫೈನಲಿ ಬೆಂಗಳೂರಿಗೆ ಬಂದು ಅವರು ಕೂಡ ಬಂದರು. ಮೀಟ್ ಆಯಿತು, ಖುಷಿ ಆಯಿತು ಅವ್ರನ್ನ ಮೀಟಾಗಿ. ಫ್ರೆಂಡ್ಸ್ ಎಲ್ಲ ಊಟ ಮಾಡಿ ಮಲ್ಕೊಂಡು ಬೆಳಗಿನ ಜಾವ 4 ಗಂಟೆಗೆ ಬಂದು ರೀಚ್ ಆಗಿ ಮುಂದೆ ಬಂದ ಕೂಡಲೇ ಒಂದು ಹೋಟೆಲಲ್ಲಿ ಈ ಥರ ಸಿಂಬಲ್ ಕಾಣ್ತು, ನೋಡಿ ಖುಷಿ ಆಯಿತು. ಮತ್ತೆ ಎಲ್ಲ ಸೇರಿ ಒಂದು ಸ್ಮಾಲ್ ಡಿಸ್ಕಷನ್ ಮಾಡಿದು, ಬಸ್ಸಲ್ಲಿ ಹೋಗೋಣ ಅಥವಾ ಗಾಡಿ ಮಾಡೋಣ ಅಂತ. ಕೊನೆಗೂ ಗೌರ್ಮೆಂಟ್ ಬಸ್ಸಲ್ಲಿ ಹೋಗೋಣ ಅಂತ ಫಿಕ್ಸ್ ಆದೋ. ಬಸ್ಸಲ್ಲಿ ಬರಬೇಕಾದ್ರೆ ಒಂದು ಟೀ ಬ್ರೇಕ್ ಇತ್ತು. ಆ ಟೀ ಬ್ರೇಕ್ನ ತೊಗೊಂಡು ಎಂಜಾಯ್ ಮಾಡಿ ಟೀ ಕುಡ್ದು ಅಲ್ಲಿಂದ ಟೀ ಬ್ರೇಕ್ ಮುಗಿಸಿ ಡೈರೆಕ್ಟ್ ನಾವು ಬೆಟ್ಟಕ್ಕೆ ಬಂದು ಬೆಟ್ಟದಲ್ಲಿ ನೋಡಿ ಖುಷಿ ಆಯಿತು. ಫಸ್ಟ್ ಟೈಮ್ ಬಂದಿದ್ದು, ನನಗೂ ಈ ವಿಡಿಯೋ ಮಾಡಬೇಕು ಆ ಥರದ್ದೆಲ್ಲ ಏನು ಪ್ಲ್ಯಾನ್ಸ್ ಇತ್ತಿಲ್ಲ. ಅದೇನೋ ಇಲ್ಲಿಗೆ ಬಂದು ಲ್ಯಾಂಡ್ ಆದಮೇಲೆ ನಾನು ಕೂಡ ಒಂದು ವಿಡಿಯೋ ಮಾಡೋಣ ಅಂತ ಮನಸ್ಸಾಗಿತ್ತು. ಎಲ್ಲ ಫ್ರೆಂಡ್ಸು ಒಟ್ಟಿಗೆ ನಿಂತು ಕೈ ಮುಗಿದು ಬೆಟ್ಟ ಹತ್ತನಂತ ಸ್ಟಾರ್ಟ್ ಮಾಡಿ ಕೊನೆಗೂ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು, ಒಳ್ಳೆ ಜೋಶ್ ಇತ್ತು. ಎಲ್ಲ ಗೋವಿಂದ ಅಂತ ಕೂತ್ಕೊಂಡು ಹತ್ತಿರ್ಬೇಕಾದ್ರೆ ತುಂಬ ಖುಷಿ ಆಗ್ತಿತ್ತು. ನನಗೂ ಕೂಡ ಫಸ್ಟ್ ಟೈಮ್ ಬಂದಿದ್ದರಿಂದ ತುಂಬಾ ಖುಷಿ ಆಯಿತು ಬೆಟ್ಟ ಹತ್ತಿ. ಡೈರೆಕ್ಟ್ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿದ್ದ ಕೂಡಲೇ ಊಟ ನಡೀತಿರ್ತದೆ, ಅನ್ನದಾನ. ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ರು ದೇವಸ್ಥಾನದಲ್ಲಿ. ಅಲ್ಲಿಗೆ ಬರಬೇಕಾದ್ರೆ ಒಂದು ಫೀಲ್ ಆಯಿತು, ಮತ್ತೆ ಇಲ್ಲಿ ವೆಯ್ಟ್ ಮಾಡಬೇಕಾ ಕ್ಯೂವಲ್ಲಿ ಅಂತ. ಹೋದ್ಮೇಲಂತೂ ಒಂದು ಆಶ್ಚರ್ಯ ಆಯಿತು. ಎಷ್ಟೇ 1000 ಜನ ಬಂದರೂ ಕೂಡ ಕಾಯಿಸೋದಿಲ್ಲ. ಆಗಿಂದಾಗಲೇ ಬೇಗ ಎಲೆ ಹಾಕಿ ಅವರೇ ಮುಂಚೆನೇ ರೆಡಿ ಮಾಡಿರ್ತಾರೆ. ಸ್ಪೀಡಾಗಿ ಊಟ ಕೊಡ್ತಾರೆ. ತುಂಬ ಚೆನ್ನಾಗಿತ್ತು ಊಟ ಮುಗಿಸಿ ಹೊರಗಡೆ ಬಂದ ಕೂಡಲೇ ಗಾಡಿ ರೆಡಿ ಇತ್ತು. ಏನು ವಿಷಯ ಅಂದರೆ ಒಂದು 8 ದೇವಸ್ಥಾನ ಅಕ್ಕಪಕ್ಕದಲ್ಲಿತ್ತು, ಅದನ್ನೆಲ್ಲ ಟ್ರಿಪ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಎಲ್ಲ ಹೋಗಿ ಮುಗಿಸ್ಕೊಂಡು ಬಂದು ನೈಟು ಫ್ರೆಶ್ ಅಪ್ ಆಗಿ ಮತ್ತೆ ಊಟ ಮುಗಿಸಿ ಮಲ್ಕೊಂಡು ಬೆಳಗ್ಗೆ ಎದ್ದು ಗೋವಿಂದನ ದರ್ಶನ ಮಾಡೋಣ ಅಂತ ಪ್ಲ್ಯಾನ್ ಆಯಿತು. ಎಲ್ಲ ಮುಗಿಸಿ ಸಂಜೆ ದೇವಸ್ಥಾನ ಹತ್ರ ಬರಬೇಕಾದ್ರೆ ದೇವ್ರ ಮೆರವಣಿಗೆ ಬರ್ತಿತ್ತು. ದೇವಸ್ಥಾನದ ಮುಂದೆ ಲೈಟಿಂಗ್ಸ್ ಹಾಕಿದ್ರು. ಅದನ್ನು ನೋಡೋಕ್ಕೆ ಕಣ್ಣಿಗೆ ಸ್ವರ್ಗ ಥರ ಕಾಣಿಸ್ತಿತ್ತು. ಎಲ್ಲ ಎಷ್ಟು ಆಶ್ಚರ್ಯವಾಗಿ ನೋಡ್ತಿದ್ದೆ ಅಂತಂದರೆ, ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಮತ್ತೆ ದರ್ಶನ ಎಲ್ಲ ಮುಗಿಸ್ಕೊಂಡು ನೈಟು ತೆಪ್ಪದ ಉತ್ಸವ ಇತ್ತು. ಇಲ್ಲಿಗೆ ಬಂದು ಮತ್ತೆ ಪೂರ್ತಿಯಾಗಿ ಇರೋಕ್ಕಾಗಲಿಲ್ಲ. ಬೇಗ ಟೈಮ್ ಆಗುತ್ತೆ, ಹೊರಡೋಣ ಅಂತ ಹೇಳಿದ್ರು. ಅಲ್ಲಿಂದ ಹೊರಟಿ ನಾವು ಡೈರೆಕ್ಟ್ ಊಟದ ಹೊಲ ಬಂದು ಊಟ ಮುಗಿಸಿ ಹೋಗೋಣ ಅಂತ. ನಾನು ಮೊದಲೇ ಹೇಳಿದೆ ನೋಡಿ, ಎಷ್ಟೇ 1000 ಜನ ಭಕ್ತರು ಬಂದರೂ ಕೂಡ ಕಾಯಿಸೋಲ್ಲ, ಎಲ್ಲರಿಗೂ ಊಟಕ್ಕೆ ರೆಡಿ ಇರ್ತದೆ ಅಂತ. ನಾವು ಹಾಗೆ ಹೋಗಿ ತಕ್ಷಣ ಊಟ ಮಾಡೋದು. ಊಟ ಎಲ್ಲ ಮುಗಿಸಿ ನಾವು ಡೈರೆಕ್ಟ್ ಟ್ರೈನ್ ಹತ್ತಿದ್ದು. ನಾವು ಮೈಸೂರಿಗೆ ಬಂದು 4 ಜನ ಬೆಂಗಳೂರಲ್ಲೇ ಉಳ್ಕೊಂಡ್ರು. ನಾವು ಇಬ್ಬರು ರಾಮ್ ಸರ್ ಮತ್ತು ನಾವೇ ಮೈಸೂರಲ್ಲಿ ಉಳ್ಕೊಂಡು. ಮತ್ತು ಕೆಲವೊಂದು ಕರೆಕ್ಟ್ ಸಿಚುವೇಶನ್ ತಕ್ಕನಾಗ ವೀಡಿಯೋ ಆಗಲಿ ಫೋಟೋಸ್ ಆಗಲಿ ತೊಗೊಳಕ್ಕಾಗಲಿಲ್ಲ, ಮಾಡಲಿಕ್ಕಾಗಿಲ್ಲ. ಯಾಕೆ ಅಂತಂದರೆ ನನಗಷ್ಟು ಪ್ಲ್ಯಾನ್ ಇರಲಿಲ್ಲ. ಸುಮ್ಮನೆ ಒಂದು ತಲೆಯಲ್ಲಿ ಬಂತು ಸ್ಟಾರ್ಟಿಂಗಲ್ಲಿ ದೇವಸ್ಥಾನದ ಬೆಟ್ಟದ ಹತ್ರ ಬಂದಾಗ. ನಾನು ಒಂದ್ಸರಿ ಈ ಥರದ್ದು ವಾಯ್ಸಲ್ಲಿ ಹಾಕಿ ಟ್ರೈ ಮಾಡೋಣ ಅಂತ. ತುಂಬ ಸೀರಿಯಸ್ ಆಗಿ ತೊಗೊಂಡು ಬರಲಿಲ್ಲ. ಮತ್ತೆ ಅಲ್ಲಿಂದೆಲ್ಲ ವೀಡಿಯೋ ಮುಗಿಸಿ ಎಲ್ಲ ಬಂದ ಆದಮೇಲೂ ಕೂಡ ಎಡಿಟಿಂಗ್ ಹಾಕೊಂಡೆ. ಅಲ್ಲೂ ಕೂಡ ಮನಸ್ಸಿಗೆ ಏನೋ ಒಂಥರ ನನ್ನ ವಾಯ್ಸ್ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ. ಕೊನೆಗೂ ಒಂದು ಧೈರ್ಯ ಮಾಡಿ ಎಡಿಟ್ ಮಾಡಿ ಹಾಕಿದ್ದೀನಿ. ನನ್ನ ಮಾತುಗಳಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ಅಥವಾ ನನ್ನ ವೀಡಿಯೋಸಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತ ನೆಕ್ಸ್ಟ್ ವೀಡಿಯೋಲಿ ಚೇಂಜ್ ಮಾಡಿ ಒಳ್ಳೆ ವೀಡಿಯೋ ಮಾಡ್ತೀನಿ.